ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮತ್ತೊಂದು ಕಡೆ ನಾವು ಗಮನಿಸಬೇಕಾದ ಸಂಗತಿ ಅಂತ ಹೇಳಿದರೆ ಚಿನ್ನ ಮತ್ತು ಬೆಳ್ಳಿಯ ದರ ಕಳೆದ 5-6 ತಿಂಗಳಿಂದ ನಾಗಾಲೋಟದಲ್ಲಿದೆ. ಇವುಗಳ ಮೇಲಿನ ಹೂಡಿಕೆಯನ್ನು ಹೆಂಗೆ ನೋಡ್ತೀರಿ ನೀವು? ಇದು ಎರಡು ಥರ. ಓಕೆ, ಒಂದು ಏನಾಗಿದೆ ಅಂದರೆ ವರ್ಲ್ಡು ಎಲ್ಲ ದೇಶಗಳು ಚಿನ್ನಗಳನ್ನ ಕೊಂಡ್ಕೊಳ್ಳೋಕೆ ಶುರು ಮಾಡ್ತಾ ಇದೆ. ಯಾತಕ್ಕೆ ಇದಾಗ್ತಾ ಇದೆ ಅಂದರೆ ಬೆಕ್ಕಿಗೆ ಬಿಸಿ ಹಾಲು ತೋರಿಸ್ದಂಗೆ ಆಗೋಗಿದೆ. ರಷ್ಯಾದು $300 ಬಿಲಿಯನ್ ಅಮೆರಿಕ ಮತ್ತು ಯುರೋಪಿಯನ್ ಮಾರ್ಕೆಟ್ನಲ್ಲಿ ಇತ್ತು ಇನ್ವೆಸ್ಟ್ಮೆಂಟ್ಸ್ ಆಗಿ. ಯಾವಾಗ ಯುಕ್ರೇನ್ ಮೇಲೆ ಜಗಳ ಆಯಿತು, ಯುಕ್ರೇನ್ ಫಸ್ಟು ಯುರೋಪ್ ಮತ್ತು ಅಮೆರಿಕ ಏನಂದ್ರು ಅಂದರೆ, ನಿಮ್ಮಲ್ಲಿ ನಮ್ಮ ಹತ್ರ ಇರೋ $300 ಬಿಲಿಯನ್ ನಾವು ಫ್ರೀಸ್ ಮಾಡ್ತಾ ಇದ್ದೀವಿ, ನಿಮಗೆ ನಾವು ವಾಪಸ್ ಕೊಡೋದಿಲ್ಲ. ಎಲ್ಲರಿಗೂ ಕಣ್ಣು ದೊಡ್ಡದಾಗೋಯ್ತು. ಏನಪ್ಪಾ ಇದು, ನನ್ನ ದೇಶದ ದುಡ್ಡು ಬಾಂಡಲ್ಲಿ ಇಡಬೇಕು ಅಂತ ಹೇಳಿ ನಿಮ್ಮ ಹತ್ರ ಇಟ್ಟರೆ ಯುದ್ಧ ಅಂದಿದ ತಕ್ಷಣ ಹಿಡ್ಕೊಂಡ್ಬಿಡ್ತಿದ್ದೀರಲ್ಲ ನಮ್ಮ ದುಡ್ಡನ್ನ. ಆದ್ರಿಂದ ಸೇಫೆಸ್ಟ್ ಆಗಿ ನಾವು ಇಟ್ಕೋಬೇಕಾಗಿರೋದು ಗೋಲ್ಡು ಅಂತ ಹೇಳಿ ಪ್ರತಿಯೊಂದು ದೇಶಗಳು ಗೋಲ್ಡನ್ನ ಖರೀದಿ ಮಾಡಕ್ ಶುರು ಮಾಡಿದೆ. ಎರಡನೇದು ಏನಾಗ್ತಾ ಇದೆ ಅಂದ್ರೆ, ಎಲ್ಲೋ ಒಂದ್ ಕಡೆ ಈ ಬ್ರಿಕ್ಸ್, ದಟ್ ಇಸ್ ಇಂಡಿಯಾ, ಬ್ರೆಜಿಲ್, ಚೈನಾ, ರಷ್ಯಾ, ಈ ದೇಶಗಳೆಲ್ಲ ಏನ್ ಮಾಡ್ತಿದೆ, ಅಮೆರಿಕ ಕರೆನ್ಸಿಯ ಬಿಟ್ಟು ನಮ್ಮದೇ ಆದ ಒಂದು ಕರೆನ್ಸಿ ಮಾಡ್ಕೋಬೇಕು ಅಂತ ನೋಡ್ತಾ ಇದ್ದಾರೆ. ಹೇಗೆ ಯುರೋಪಿಯನ್ ಯೂನಿಯನ್ ಈಗ ಡಾಲರು ಕನ್ವರ್ಟಬಲ್ಲೇ ಅಲ್ಲ, ಈಗ ನಮ್ಮ ಗ್ಯಾರಂಟಿ ಮೇಲೆ ಓಡ್ತಾ ಇದೆ. ಅವ್ರೇನಂತಾರೆ, ಇವಾಗ ನಿಮ್ಗೆ ನಂಬಿಕೆ ಬರಬೇಕು ಅಂದ್ರೆ ನನ್ನ ಕರೆನ್ಸಿ ಮೇಲೆ ಏನಂತಿದ್ದಾರೆ, ನಾವು ಚಿನ್ನದ ಮೇಲೆ ಅಡಮಾನ ಇಟ್ಟು ಬ್ಯಾಕ್ ಮಾಡಿ ನಮ್ಮ ಕರೆನ್ಸಿ ಕೊಡ್ತೀವಿ ಅಂತ ಹೇಳಿ ಗವರ್ನಮೆಂಟ್ಗಳು ಪರ್ಚೇಸ್ ಮಾಡ್ತಿದೆ. ಇದು ಎರಡನೇ ಆಯಾಮ. ಮೂರನೇ ಆಯಾಮ ಏನು ಅಂದ್ರೆ, ಇದು ಶತಸಿದ್ಧವಾದ ವರ್ಷಾನುಗಟ್ಲೆಯಿಂದ ನಡ್ಕೊಂಡ್ ಬರ್ತಿರೋದು. ಸ್ಟಾಕ್ ಮಾರ್ಕೆಟ್ ಯಾವತ್ತು ಕುಸಿಯುತ್ತೋ ಸೇಫೆಸ್ಟ್ ಆಗಿ ದುಡ್ಡು ಹಾಕೋದನ್ನು ಚಿನ್ನ ಮತ್ತೆ ಬೆಳ್ಳಿ. ಸೇಫೆಸ್ಟ್ ಹೆವೆನ್. ಯಾಕೆಂದ್ರೆ ನಿಮ್ಮ ಇದಂತೂ ಅಸಲಂತೂ ಲಾಸ್ ಆಗಲ್ಲ, ಲಾಭ ಬರದೇ ಇದ್ರೂ ಪರವಾಗಿಲ್ಲಪ್ಪ, ಅಸಲು ಮೋಸ ಆಗಲ್ಲ ಅನ್ನೋದಕ್ಕೋಸ್ಕರ ಸ್ಟಾಕ್ ಮಾರ್ಕೆಟ್ ಕುಸಿದಾಗ ಗೋಲ್ಡು ಸಿಲ್ವರ್ ಚೆನ್ನಾಗುತ್ತೆ. ಸ್ಟಾಕ್ ಮಾರ್ಕೆಟ್ ಚೆನ್ನಾಗಿ ಓಹೋ ಅಂತ ಬೆಳೆದಾಗ ಗೋಲ್ಡು ಸಿಲ್ವರ್ ಅದೋ ಪಾತಾಳದಲ್ಲಿ ಇರುತ್ತೆ. ಇವರಿಬ್ಬರ ಅವಿನಾಭಾವ ಸಂಬಂಧ ಹಿಂಗೆ ಇರುತ್ತೆ. ಮತ್ತೊಂದು ಕಡೆ ಸರ್, ಷೇರು ಮಾರುಕಟ್ಟೆ ತಿಳಿದೇ ಇದ್ದವರು ಮ್ಯೂಚುವಲ್ ಫಂಡ್ಗಳಿಗೆ ಹೋಗ್ತಾರೆ. ಇಂತಹ ಸಮಯದಲ್ಲಿ ಅದರಲ್ಲಿರುವಂತಹ ಅವಕಾಶ SIP ತುಂಬಾ ಒಳ್ಳೇದು. SIP ನೋಡಿ, ಏನು SIP ಅಂದ್ರೆ ಹೇಗೆ ಸರ್, ಇವಾಗ ನೀವೊಂದು SIP ತಗೊಂಡಿದ್ದೀರಪ್ಪ, ತಿಂಗಳ ಒಂದು 5,000ನೋ 3,000ನೋ 2,000ನೋ ಏನೋ ಕಟ್ತೀರಾ. ಲಾಸ್ಟ್ ಮಂತು HUL ಶೇರ್, ಒಂದು ಎಕ್ಸಾಂಪಲ್ ಹೇಳ್ತೀನಿ, ಹಿಂದೂಸ್ತಾನ್ ಯೂನಿಲಿವರ್ ಶೇರು ₹550 ನೀವು ₹550 ಒಂದು ಯೂನಿಟ್ ತಗೊಂಡಿದ್ದೀರಾ, ಒಂದು ಎಕ್ಸಾಂಪಲ್. ಅದೇ ಇವತ್ತು ₹300 ಬಂದಿದೆ. ನಿಮ್ಮ ಕಂಪನಿ ತಿರುಗಿ ₹300 ತಿರುಗಿ ಇನ್ನೊಂದು ಯೂನಿಟ್ ತಗೊಳುತ್ತೆ, 1.5 ಯೂನಿಟ್. ಆವಾಗ ನಿಮ್ಮ ಆವರೇಜ್ ಪ್ರೈಸ್ ₹400 ಬಂದು ಬೀಳುತ್ತೆ. SIP ಒಳ್ಳೆ ಇನ್ವೆಸ್ಟ್ಮೆಂಟು. ಯಾಕೆ ಅಂದ್ರೆ ಬಿದ್ದಾಗ್ಲೂ ದುಡ್ಡಾಗುತ್ತೆ, ಕಮ್ಮಿ ಆದಾಗ್ಲೂ ಸ್ಟಾಗ್ನೇಟ್ ಆದಾಗ್ಲೂ ಬರುತ್ತೆ, ಒಟ್ಟು ಆವರೇಜ್ ಆಗ್ಬಿಟ್ಟು ಪ್ರಾಫಿಟ್ ಶಾಶ್ವತವಾಗಿ ಸ್ಪ್ರೆಡ್ ಆಗುತ್ತೆ. ಇವಾಗ ಒಂದು ಸ್ವಲ್ಪ ಕಮ್ಮಿ ಆಯ್ತು ಅಂದ್ರೂ ಕೂಡ ನೆಕ್ಸ್ಟ್ 3 ತಿಂಗಳಲ್ಲಿ ನೀವು ಪರ್ಚೇಸ್ ಮಾಡೋ ಬೆಲೆಗಳು ಕಮ್ಮಿ ಆಗಿ ತಗೊಳ್ತೀರಾ. ಅರ್ಥ ಆಯ್ತಲ್ವಾ? ₹300, ₹350, $225. ಸೊ ನಿಮ್ಮ ಒಟ್ಟಾರೆ ಆವರೇಜ್ ಎಷ್ಟಾಗುತ್ತೆ ಅಂತ ಹೇಳಿದ್ರೆ ₹400. ಆ ಶೇರು ₹350ರಿಂದ ₹450 ಬಂದ್ಬಿಟ್ರೆ ನನ್ನ ಇರೋ ಪೋರ್ಟ್ಫೋಲಿಯೋ ಪೂರ್ತಿ ₹50 ಪ್ರಾಫಿಟ್ ಅಲ್ಲಿ ಬರುತ್ತೆ. ಹಾಗಾಗಿ SIP ನಲ್ಲಿ ಯಾರ್ಯಾರು ಇನ್ವೆಸ್ಟ್ ಮಾಡಿದಿರೋ ಯಾವುದೇ ಕಾರಣಕ್ಕೂ ಈ ಮೇಲೆ ಕೀಳೆ ಇಳಿತದ ಬಗ್ಗೆ ಗಮನ ಕೊಡಬೇಡಿ. ಶಾಶ್ವತವಾಗಿ 10 ವರ್ಷ 15 ವರ್ಷ ನಂದಲ್ಲ ಅಂತ ದುಡ್ಡು ಹಾಕೊಂಡು ಹೋಗ್ತಾ ಇರಿ, ಅದು ಪರ್ಫೆಕ್ಟ್ ಆಗಿ ರಿಟರ್ನ್ಸ್ ಕೊಡುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ಜಿ ಕನ್ನಡ ಜೊತೆಗೆ ನೀವು ಮಾತನಾಡಿದ್ದಕ್ಕೆ, ಹೂಡಿಕೆದಾರರಿಗೆ ಸಲಹೆಗಳನ್ನು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್.